ಮುದ್ದು ಮಕ್ಕಳ ಆಟವೆಂದರೆ ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ. ಮುದ್ದು ಮುದ್ದಾಗಿ ಮಾತಾಡೋ ಮಕ್ಕಳ ತೊದಲು ಮಾತುಗಳೆಂದರೆ ತಂದೆ ತಾಯಿಗೆ ಎಷ್ಟು ಪ್ರೀತಿ ಅಲ್ವಾ. ಆದರೆ ಅದೇ ಮಕ್ಕಳು ಮಾತನಾಡದೆ ಯಾವುದೇ ರೀತಿಯ ಚಲನವಲನಗಳನ್ನು ಮಾಡದೇ ಇದ್ದಾಗ ಆಗುವ ಆಘಾತ ಆ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಾಗೋದು. ಮಂಗಳೂರಿನ ಚೇತನ ಬಾಲ ವಿಕಾಸದಲ್ಲಿ ಆಟಿಸಂ ಡೇ ಎಂಬ ವಿಶೇಷ ಕಾರ್ಯಕ್ರಮವು ಜರುಗಿತು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಮಂಗಳೂರಿನ ಚೇತನ ಬಾಲ ವಿಕಸನ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಟಿಸಂ ಡೇ ಮತ್ತು ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಚೇತನ ಬಾಲ ವಿಕಸನ ಕೇಂದ್ರವು ಸಾಕಷ್ಟು ವಿಕಲಚೇತನ ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಾ ಅವರ ಆರೋಗ್ಯವನ್ನ ನೋಡಿಕೊಳ್ಳುತ್ತಾ ಶಿಕ್ಷಕರು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಅವರನ್ನ ನೋಡಿಕೊಳ್ತಿದ್ದಾರೆ. ಕಾಮತ್, ಶ್ರೀಯುತ ನೀಲಕಂಠ, ಶ್ರೀಯುತ CL ಶೆಣಾಯ್, ಡಾಕ್ಟರ್ ಶಾಲಿನಿ ಅಯ್ಯಪ್ಪ, ಶ್ರೀಯುತ ಸಂದೇಶ್ ಬಾಬಣ್ಣ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಸೇವಾ ಭಾರತೀಯ ಅಧ್ಯಕ್ಷೆ ಸುಮತಿ ಶೆಣಾಯ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಪ್ರೀತಾ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಶುಭಾರಂಭದಲ್ಲಿ ಪ್ರಾರ್ಥನೆ ನಡೆಸಿಕೊಡುವವರು ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಪ್ರೀತಿ ನಮಗೆ ಕೊಡಿ, ಬೇಡ ಅನ್ನು ಕಂಪದ ನುಡಿ, ದೂರ ನಮ್ಮ ತಳ್ಳಬೇಡಿ, ನಿಮ್ಮೊಡನೆ ಬದುಕ ಕೊಡಿ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನ್ನು ಕಂಪದ ನುಡಿ, ದೂರ ನಮ್ಮ ತಳ್ಳಬೇಡಿ, ನಿಮ್ಮೊಡನೆ ಬದುಕ ಕೊಡಿ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನ್ನು ಕಂಪದ ನುಡಿ, ಸಾಧನೆಗೆ ಅಸಾಧ್ಯ ಯಾವುದು
ಯಾವುದು ಇಲ್ಲ. ಸಾಧಿಸಿ ತೋರಿಸಿದವರು ನಮ್ಮಲ್ಲಿ ಇಹರಲ್ಲ. ಸಾಧನೆಗೆ ಅಸಾಧ್ಯ ಯಾವುದು ಇಲ್ಲ. ಸಾಧಿಸಿ ತೋರಿಸಿದವರು ನಮ್ಮಲ್ಲಿ ಇಹರಲ್ಲ. ಪುಟ್ಟರಾಜ ಗವಾಯ್ ಹೆಲೆನ್ ಕೆಲರ್ ಎಲ್ಲ. ಪುಟ್ಟರಾಜ ಗವಾಯ್ ಹೆಲೆನ್ ಕೆಲರ್ ಎಲ್ಲ. ಸಾಧಿಸಿದ ಸಾಧನೆ ಅತ್ಯಲ್ಪವಲ್ಲ. ಸಾಧಿಸಿದ ಸಾಧನೆ ಅತ್ಯಲ್ಪವಲ್ಲ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನುಕಂಪದ ನುಡಿ. ದೂರ ನಮ್ಮ ತಳ್ಳಬೇಡಿ, ನಿಮ್ಮೊಡನೆ ಬದುಕ ಕೊಡಿ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನುಕಂಪದ ನುಡಿ. ಮಾನವತೆ ಮೆರೆಯುವ ಔದಾರ್ಯವನ್ನು ಸತ್ಸಮಾಜ ನಮಗೆ ತೋರುತ್ತಿರಲಿನ್ನು. ಮಾನವತೆ ಮೆರೆಯುವ ಔದಾರ್ಯವನ್ನು ಸತ್ಸಮಾಜ ನಮಗೆ ತೋರುತ್ತಿರಲಿನ್ನು. ಇದುವೇ ನಮ್ಮೆಲ್ಲರ ನಮ್ರ ವಿನಂತಿ. ಇದುವೇ ನಮ್ಮೆಲ್ಲರ ನಮ್ರ ವಿನಂತಿ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನುಕಂಪದ ನುಡಿ. ದೂರ ನಮ್ಮ ತಳ್ಳಬೇಡಿ, ನಿಮ್ಮೊಡನೆ ಬದುಕ ಕೊಡಿ. ಕೊಂಚ ಪ್ರೀತಿ ನಮಗೆ ಕೊಡಿ, ಬೇಡ ಅನುಕಂಪದ ನುಡಿ. ಬೇಡ ಅನುಕಂಪದ ನುಡಿ. ಬೇಡ ಅನುಕಂಪದ ನುಡಿ. ಈ ಹಾಡನ್ನು ಮಿಸ್ GSP 2019 ಕಿರೀಟವನ್ನು ತಮ್ಮದಾಗಿಸಿಕೊಂಡ ಮಧುರಾ ಶೆಣೈ ನಮ್ಮ ಶಾಲೆಯ ಅಭಿಮಾನದಿಂದ ಸ್ವಯಂ ಪ್ರೇರಿತರಾಗಿ ಬರೆದು ರಾಗ ಸಂಯೋಜನೆ ಮಾಡಿ ನಮ್ಮ ಶಾಲೆಗೆ ಸಮರ್ಪಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಾಲಿನಿ ಅಯ್ಯಪ್ಪ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಶೀತಲ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. HOD ಆ್ಯಂಡ್ ಅಸಿಸ್ಟೆಂಟ್ ಕಾಲೇಜ್ ಮ್ಯಾಂಗ್ಳೂರ್ ಹಾಗೂ ಅಡೋಲೆಸೆಂಟ್ ಸೈಕಾಲಜಿಸ್ಟ್ ಆಗಿರುವರು. ಹಾಗೆ ಇಂದಿನ ಕಾರ್ಯ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಹನುಮಂತ್ ಕಾಮತ್ ಇವರು ನಾಗರಿಕ ಹಿತರಕ್ಷಣಾ ಸಮಿತಿಯ ಪಶ್ಚಿಮ ಕರಾವಳಿ ರೈಲ್ವೆ ಯಾತ್ರಿ ಅಭಿವೃದ್ಧಿ ಸಮಿತಿಯಲ್ಲಿ ಸೇವಾ ಕಾರ್ಯಕರ್ತರಾಗಿದ್ದು ಜನಪರ ಸೇವಾ ಕಾರ್ಯಗಳಲ್ಲಿ ಹಲವಾರು ವರ್ಷಗಳಿಂದ ನಿರತರಾಗಿದ್ದಾರೆ. ಸೇವಾಂಜಲಿ ಟ್ರಸ್ಟ್ನಲ್ಲಿ ಕಾರ್ಯಕರ್ತರಾಗಿದ್ದು ರಕ್ತದಾನ ಶಿಬಿರಗಳನ್ನು ನಡೆಸುತ್ತಿದ್ದಾರೆ. ಸಮಾಜದ ಆದರ್ಶ ವ್ಯಕ್ತಿಯಾಗಿರುವ ಇವರಿಗೆ ನಮ್ಮ ಅಭಿನಂದನೆಗಳು. ಹಾಗೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ನೀಲಕಂಠ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರಿಯಾ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಪೆಡಿಲೈಟ್ ಇಂಡಸ್ಟ್ರಿ ಬ್ಯಾಂಗ್ಳೂರ್, ಫೆವಿಕಾಲ್ ಚಾಂಪಿಯನ್ಶಿಪ್ ಕ್ಲಬ್ ಮಂಗಳೂರು ಇದರ ಎಕ್ಸಿಕ್ಯೂಟಿವ್ ಆಗಿರುತ್ತಾರೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀಯುತ CL ಶೆಣೈ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ನಿಹಾಲ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಕಾರ್ಪೊರೇಷನ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರು ಆಗಿರುತ್ತಾರೆ. ವೆಂಕಟರಮಣ ದೇವಸ್ಥಾನದ ವಿಶ್ವಸ್ತರು ಹಾಗೂ ಸಮಾಜ ಸೇವಕರು ಆಗಿರುವರು. ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಸಂದೇಶ್ ಬಾಬಣ್ಣ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಪರಶುರಾಮ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಸಿಂಗರ್, ಮ್ಯೂಸಿಕ್ ಕಂಪೋಸರ್, ಸೌಂಡ್ ಇಂಜಿನಿಯರಿಂಗ್ ಆಗಿದ್ದಾರೆ. ಸೌಂಡ್ ಇಂಜಿನಿಯರಿಂಗ್ ಆಗಿ ಪೀಕು, ಬಾಬಿ ಜಾಸೂಸ್, ಪಿಲಿಬೈಲು ಯಮುನಕ್ಕ, ಅಂಬರ್ ಕ್ಯಾಟ್ರಸ್ ಮುಂತಾದ ಚಲನಚಿತ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ದಗಲ್ ಬಾಜಿಲು, ಹಮ್ಮೀರ, ಜೀವನ ಯಜ್ಞ ಚಲನಚಿತ್ರಗಳಲ್ಲಿ ಸಂಗೀತ ಸಂಯೋಜಿಸಿದ್ದಾರೆ. ಭಾರತ ಹಾಗೂ ವಿದೇಶಗಳಲ್ಲಿ ಸುಮಾರು 3,000ಕ್ಕೂ ಹೆಚ್ಚಿನ ಲೈವ್ ಕಾನ್ಸರ್ಟ್ಗಳನ್ನು ನಡೆಸಿಕೊಟ್ಟಿದ್ದಾರೆ.
ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆಡಳಿತ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಶಿಕ್ಷಕೇತರರಿಗೂ ಹಾಗೂ ಸ್ವಯಂ ಸೇವಕರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಾಕ್ಷಾತ್ ದೈವಿ ರೂಪದಲ್ಲಿಯೇ ನೋಡುತ್ತೇವೆ. ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಆರತಿ ಅಕ್ಷತೆಗಳಿಂದ ಆಶೀರ್ವದಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸುತ್ತೇವೆ. ಇಲ್ಲಿ ನಮ್ಮ ವಿಶೇಷ ಮಕ್ಕಳೆಲ್ಲರೂ ಎಷ್ಟೇ ವಯಸ್ಸಾದರೂ ಎಲ್ಲರೂ ಮುಗ್ಧ ಮಕ್ಕಳಾಗಿಯೇ ಇರುತ್ತಾರೆ. ಇಂದು ನಮ್ಮ ಶಾಲೆಯಲ್ಲಿ ಈ ದಿನ ಸಾಮೂಹಿಕ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ಸಂಭ್ರಮದ ದಿನವಾಗಿದೆ. ಯಾಕೆಂದರೆ ಯಾವುದೇ ತಾರತಮ್ಯವಿಲ್ಲದೆ ಮಕ್ಕಳ ಹೆತ್ತವರು, ಶಾಲೆಯ ಹಿರಿಯರೆಲ್ಲ ಸೇರಿ ಉತ್ತಮ ಭವಿಷ್ಯಕ್ಕಾಗಿ ಅಕ್ಷತೆಯನ್ನು ಹಾಕಿ ಆರತಿಯನ್ನು ಬೆಳಗಿ ಮಕ್ಕಳನ್ನು ಹರಸಿ ಸಂಭ್ರಮಿಸುವ ದಿನ. ನಾವೆಲ್ಲರೂ ಈ ದಿನವನ್ನು ಇಲ್ಲಿ ಸಂಭ್ರಮಿಸೋಣ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಮಗುವಿನ ಹುಟ್ಟುಹಬ್ಬ ಆಚರಣೆಯನ್ನ ನೋಡ್ತೀವಿ ಅಥವಾ ಬರ್ತ್ಡೇ ಪಾರ್ಟಿಗಳಿಗೆ ಹೋಗ್ತೀವಿ. ಆದರೆ ಚೇತನ ಬಾಲ ವಿಕಾಸ ಕೇಂದ್ರವು ಮಕ್ಕಳ ಸಾಮೂಹಿಕ ಹುಟ್ಟಿದ ಹಬ್ಬವನ್ನು ಆಚರಿಸಿದೆ. ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಆರತಿಯನ್ನ ಬೆಳಗಿ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಲಾಯಿತು. ಸಾಕ್ಷಾತ್ ದೈವಿ ರೂಪದಲ್ಲಿಯೇ ನೋಡುತ್ತೇವೆ. ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಆರತಿ ಅಕ್ಷತೆಗಳಿಂದ ಆಶೀರ್ವದಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸುತ್ತೇವೆ. ಇಲ್ಲಿ ನಮ್ಮ ವಿಶೇಷ ಮಕ್ಕಳೆಲ್ಲರೂ ಎಷ್ಟೇ ವಯಸ್ಸಾದರೂ ಎಲ್ಲರೂ ಮುಗ್ಧ ಮಕ್ಕಳಾಗಿಯೇ ಇರುತ್ತಾರೆ. ಇಂದು ನಮ್ಮ ಶಾಲೆಯಲ್ಲಿ ಈ ದಿನ ಸಾಮೂಹಿಕ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ಸಂಭ್ರಮದ ದಿನವಾಗಿದೆ. ಯಾಕೆಂದರೆ ಯಾವುದೇ ತಾರತಮ್ಯವಿಲ್ಲದೆ ಮಕ್ಕಳ ಹೆತ್ತವರು, ಶಾಲೆಯ ಹಿರಿಯರೆಲ್ಲ ಸೇರಿ ಉತ್ತಮ ಭವಿಷ್ಯಕ್ಕಾಗಿ ಅಕ್ಷತೆಯನ್ನು ಹಾಕಿ ಆರತಿಯನ್ನು ಬೆಳಗಿ ಮಕ್ಕಳನ್ನು ಹರಸಿ ಸಂಭ್ರಮಿಸುವ ದಿನ. ನಾವೆಲ್ಲರೂ ಈ ದಿನವನ್ನು ಇಲ್ಲಿ ಸಂಭ್ರಮಿಸೋಣ. ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಾಲಿನಿ ಅಯ್ಯಪ್ಪ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Very good morning to all the dignitaries on the stage, and happy birthday to all the children. I think I first would like to acknowledge the song that was sung by Dikshita, who rendered that song initially. That was really beautiful. She has a very beautiful voice. I remember reading this some years ago about this child with autism who used to cry every time the mother sang. And the mother would always wonder why this child cries when I sing. And for any mother, whatever the voice is, it is always, the mother always feels that, hers is the most beautiful voice. And for any child also, the mother's voice is the most beautiful. But this child would always cry every time the mother sang. And then it's only later, after some years, when the child, after having gone through certain interventions, the child was able to tell the mother why she used to cry. She used to cry because the voice used to be so beautiful that she was not able to filter that. Being autistic, she was not able to filter it. The voice was so beautiful that she would break into tears. And I think today I would like to say a few things for the parents, because parents of children with special needs create their own world of happiness and believe in things that others cannot yet see. I don't live your life, but I do have some understanding of what you might be going through
on any given day. I admire you parents tremendously. No matter how sick, how challenged, how thankless it sometimes seems, you love your children unconditionally. You hope that your children achieve some of the goals, but if they don't, you still love them anyway. Parenting is really wonderful, but exhausting. A little encouragement will help us get through the day, but having a child with special needs presents extra challenges. There may be moments when you wonder if anyone will ever understand or get what it is like to walk in your shoes. Sometimes you feel alone. You feel that you are not noticed. But let me tell you, you are noticed. I want to tell you this. I see you, we all see you. I see you in the middle of the day, very tired. You sacrifice so much for your child. This is for the parents, you are beautiful. I see you at the park. This is what I have seen. I have seen you parents cheering, encouraging the children, the normal children, when they are playing maybe a game of ball, cricket, or it could be other games. And I know your heart also aches. You too wish that your child could do the same like other children. Parents, you are courageous. I see you at the support group. New parents are visiting with their children, scared, nervous, trying to deal with the diagnosis that your child is with special needs. But you approach them, you ask questions, you affirm their feelings, you assure them that it will not always be easy, but definitely it will be good. You parents, you are compassionate. I see you walking into the school, maybe for the 8th or the 10th time in a year, with a book full of notes, lists, goals. You will do whatever it takes to provide the services that your child needs. You are resilient. I see you at the hospital, a place you may be familiar with when your child is sick. All those medical tests that your children go through is of least concern to you. You are brave. I've also seen parents at the restaurant with a menu in their hand, but for that child, the noise is too much. The smells, the unfamiliarity, everything overwhelms your child. Soon you see your child yelling, screaming, while people stare at you, and you quietly leave the place. You are flexible. I see you at the place of worship. It could be a temple, it could be a church, it could be any place of worship. And I've seen parents asking maybe a new mother if she could be of any help. You already have enough to deal with, but you empathize. You are generous. I see you at a social gathering where maybe the well-meaning people ask a lot of questions, ignorant questions about your child. Sometimes they make certain hurtful comments. They fail to recognize that your child is first a child, but you smile, you politely answer their questions,
You thank them for their concerns. You are gracious. I see you out there in the world living a selfless life. You give so much. You feel so deeply. You love so abundantly. You are truly admirable. When I see parents of children with special needs, I wish I could make your journey easier. But I can't even understand what you feel every day. I admire you, and I may try to support you, but it all seems too small compared to what you actually need. Remember, all that you do, do not think that it goes unnoticed. It is noticed. We do see you. And I'm really overwhelmed because Ms. Chitralekha took all of us around to see the kind of facilities that are made available by the Chetana Child Development Center. I'm really overwhelmed by the kind of facilities that are provided, and I think the fruit of it is what we all saw when Dikshita, because my daughter's name is Drishika, so it confuses me. So when morning Dikshita rendered that beautiful song, I think the fruit of the facilities that you have, the dedication, and I heard that there are a lot of people here volunteer. I think the volunteers are also selfless. The parents are also selfless. I really admire the parents. I really admire the kind of work that is going on here. And maybe I too will, at some point, pitch in and give my voluntary service here at the center. Thank you, and let us all make the lives of these children beautiful with our little contribution. Thank you. ಶಿಕ್ಷಕರಿಗೂ ಹಾಗೂ ನಮಗೂ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದಂತಹ ಡಾಕ್ಟರ್ ಶಾಲಿನಿ ಅಯ್ಯಪ್ಪ ಇವರಿಗೆ ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಹನುಮಂತ ಕಾಮತ್ ಇವರು ಕೂಡ ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ವಂದನೆಗಳು. ನಾನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದನ್ನು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲದಿರುವಂಥದ್ದು. ಇದು ನಾನು ಯಾಕೆ ಹೇಳ್ತೇನೆ ಹೇಳಿದರೆ, ನಾನು ಹಲವು ನನ್ನ ಜೀವನದಲ್ಲಿ ಹುಟ್ಟಿದ ಹಬ್ಬಗಳಿಗೆ ಭಾಗವಹಿಸಿದ್ದೇನೆ. ಆ ದಿವಸದಲ್ಲಿ ಒಂದೇ ಮಗು 5ನೇ ವರ್ಷದ ಹುಟ್ಟಿದಬ್ಬ ಆಚರಿಸುವುದು, ಇಲ್ಲಾಂದರೆ 1 ವರ್ಷದ ಹುಟ್ಟಿದಬ್ಬ ಆಚರಿಸುವುದು ಅಂಥದ್ದು, ಇಲ್ಲ ನಮ್ಮ ಫ್ರೆಂಡ್ಸ್ ಇದ್ದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸುವಂಥದ್ದು. ಆದರೆ ಇವತ್ತು ಒಂದು ಸುಮಾರು 100 ಮಕ್ಕಳ ಒಂದು ಹುಟ್ಟಿದಬ್ಬದಲ್ಲಿ ಭಾಗವಹಿಸುವುದು ಹೇಳಿದರೆ, ಅಂಥ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕುವುದು ಭಾಳ ಒಂದು ಅಪರೂಪ, ಫಸ್ಟ್ ಟೈಮ್ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಒಂದು ಹುಟ್ಟಿದಬ್ಬ ನಮಗೆ ಪುಣ್ಯ ಇದ್ದರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದು. ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ, ಆದರೆ ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಹೇಳಿಯೇ ತೋರುವುದಿಲ್ಲ. ಒಂದೇ ಅಂತ ಹೇಳಿದರೆ, ಈ ವಿಶಿಷ್ಟ ಮಕ್ಕಳನ್ನು ಹೆತ್ತಿರುವ ಆ ತಾಯಿ, ಆ ಮಗುವಿಗಾಗಿ ಬರುವ ಕಷ್ಟ, ಆ ತಂದೆ ನೋಡುವಂಥ ರೀತಿ, ನಾನು ಈ ರಸ್ತೆಯಲ್ಲಿ ಓಡಾಡಿಕೊಂಡಿರ್ತೇನೆ. ಆ ಮಕ್ಕಳನ್ನು ಕರ್ಕೊಂಡು ಬರುವ ಆ ಪೇರೆಂಟ್ಸಿನ ಕಷ್ಟ ಆಗಲಿ, ಇಲ್ಲ ಈ ಚೇತನದಲ್ಲಿ ಇರುವಂಥವರು ಆ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದನ್ನು ನಾನು ನೋಡಿದ್ದೇನೆ. ನಾನು ಈ ಮಕ್ಕಳೊಂದಿಗೆ 2 ವರ್ಷ GPL ಕ್ರಿಕೆಟರ್ಸ್ನವ್ರದ್ದು ಪಂದ್ಯಾಟದಲ್ಲಿ ಕೆಲವು ಸಮಯ ನಾನು ಇವರೊಟ್ಟಿಗೆ ಕಳೆದಿದ್ದೇನೆ. ಅಷ್ಟು ಮಾರ್ಚಿನಲ್ಲಿ ಆಗಿರುವಂಥ ಕಾರ್ಯಕ್ರಮದಲ್ಲಿ ಕೆಲವು ಮಕ್ಕಳನ್ನು ಸಹ್ಯಾದ್ರಿ ಕಾಲೇಜಿಗೆ ಕರ್ಕೊಂಡು ಬಂದಿದ್ದರು.
ಇವರು. ಆವಾಗ ಆ ಮಕ್ಕಳಿಗೆ ಬೋಟಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳಿಸಿದ್ರು. ಫಸ್ಟಿಗೆ ಕೂತ್ಕೊಳ್ಳಿಸುವಾಗ ಅವರು ಹೆದರ್ತಿದ್ರು ಹೇಳಿ ಅಂತ ಕೂತು ಒಂದು ರೌಂಡ್ ಹೊಡೆದು ಬಂದ ನಂತರ ಅವರು ಇಳಿಲಿಕ್ಕೆ ತಯಾರಿ ಇರಲಿಲ್ಲ. ನನಗೆ ಇನ್ನೊಂದು ರೌಂಡು ಹೇಳುವಂಥದ್ದು. ಅದು ಆ ಮುಗ್ಧ ಮನಸ್ಸು, ಆ ಮನಸ್ಸನ್ನು ಇಲ್ಲಿ ನಮ್ಮಂಥವರಂತೆ ಮಾಡಲಿಕ್ಕೆ ಈ ಚೇತನದಲ್ಲಿ ಬರುತ್ತಿರುವ ಇಲ್ಲಿಯ ಸಿಬ್ಬಂದಿಗಳ ಆ ಒಂದು ಕಾರ್ಯ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ನಾನು ಚೇತನದಲ್ಲಿ ಬ್ಲಡ್ ಕ್ಯಾಂಪ್ ಆಗುವಾಗೆಲ್ಲ ಬರ್ತೇನೆ, ನಾನು ನೋಡಿದ್ದೇನೆ. ಈ ಚೇತನದಲ್ಲಿ ಆಗುವಂಥ ಈ ಒಂದು ವಿಶಿಷ್ಟ ಮಕ್ಕಳನ್ನು ಏನು ಕುಂದುಕೊರತೆ ಇಲ್ಲದಂತೆ ಎಲ್ಲ ಮಕ್ಕಳಂತೆ ಅವರಲ್ಲೂ ಕೂಡ ಒಂದು ಅವರಿಗೆ ಬೇಕಿದ್ದಂಥ ರೀತಿಯಲ್ಲಿ ಜ್ಞಾನ ಕೊಡೋದು, ಅವರು ನಮ್ಮಂತೆ ಹೇಗೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಮುಂದೆ ಹೋಗಬಹುದು ಹೇಳುವುದನ್ನು ಕಲಿಸಿಕೊಡೋದು, ಅದು ಸಾಧಾರಣವಾಗಿ ನಮ್ಮ ಕಾಲೇಜು ಶಾಲೆಗಳಲ್ಲಿ ಕಲಿಸುವಂಥ ಮೇಸ್ಟ್ರುಗಳಿಂದ ಲೆಕ್ಚರರ್ಗಳಿಂದ ಈ ಮಕ್ಕಳಿಗೆ ಕಲಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಚೇತನದಲ್ಲಿ ಕಲಿಸಿಕೊಡುವಂಥ ಇಲ್ಲಿಯ ಸಿಬ್ಬಂದಿ ನಿಜವಾಗಿಯೂ ಗ್ರೇಟ್. ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಯಾಕೆ ಹೇಳಿದರೆ ನಾವು ಎಷ್ಟು ಸಹ ಮಾತಾಡ್ಬೋದು, ನೋಡಿದಾಗ ನಾವು ನಮ್ಮ ಮನಸ್ಸಿನಲ್ಲಿ ನೋವಾಗಬಹುದು. ಆದರೆ ಅವರೊಟ್ಟಿಗೆ ಇಡೀ ದಿವಸ ಅವರು ಮಾಡಿದ ತಪ್ಪುಗಳನ್ನು ಕೂಡ ಕ್ಷಮಿಸಿ ಅವರನ್ನು ಅವರಷ್ಟಕ್ಕೆ ಅವರು ನಿಲ್ಲುವಂತೆ ತಯಾರಿಸುವುದಿದೆಯಲ್ಲ, ದಟ್ ಈಸ್ ಗ್ರೇಟ್. ಹಾಗಾಗಿ ಈ ಚೇತನ ಶಾಲೆಗೆ ಮತ್ತು ಈ ಚೇತನ ಶಾಲೆಯಲ್ಲಿ ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುತ್ತ ಅವರನ್ನು ತಯಾರಿಸುವಂಥ ಇಲ್ಲಿಯ ಸಿಬ್ಬಂದಿಗಳಿಗೆ ನಾನು ಮಗದೊಮ್ಮೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸಿ. ಉತ್ತಮವಾದ ಸುವಿಚಾರಗಳಂತ ನಮ್ಮೊಂದಿಗೆ ಹಂಚಿಕೊಂಡಂಥ ಶ್ರೀಯುತ ಹನುಮಂತ್ ಕಾಮತ್ ಇವರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದ ಶ್ರೀಯುತ ನೀಲಕಂಠ ಇವರು ಕೂಡ ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು, ನಮ್ಮ ತಂದೆ ತಾಯಿ ಸಮಾನರಾಗಿರ್ತಕ್ಕಂಥ ಎಲ್ಲ ತಂದೆ ತಾಯಿಯರಿಗೂ ನನ್ನ ನಮನಗಳು. ಮತ್ತು ಇವತ್ತು ಯಾವ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ನೆರೆದಿದ್ದೀವಿ, ಸೊ ಈ ನಿಷ್ಕಲ್ಮಶವಾದ ಮನಸ್ಸಿನ ನಮ್ಮೆಲ್ಲ ಈ ಮಕ್ಕಳ ಒಂದು ಹುಟ್ಟುಹಬ್ಬಕ್ಕೆ ಹಾರ್ದಿಕವಾದಂಥ ಶುಭಾಶಯಗಳು. ಸೊ ಚೇತನ ಡೆವಲಪ್ಮೆಂಟ್ ಸೆಂಟರ್ಗೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಇವತ್ತು ಈ ಒಂದು ಹುಟ್ಟುಹಬ್ಬದ ಒಂದು ಸಾಮೂಹಿಕ ಹುಟ್ಟುಹಬ್ಬಕ್ಕೆ ನಮ್ಮನ್ನು ಆಮಂತ್ರಣ ಮಾಡಿದ್ದು ನಿಜಕ್ಕೂ ನಮಗೆ ತುಂಬ ಸಂತೋಷ ತಂದಿದೆ. ನಾವು ಕೂಡ ಹುಟ್ಟುಹಬ್ಬವನ್ನು ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲೀಸ್ ಜೊತೆ ಆಚರಿಸ್ತೀವಿ. ಆದರೆ ಇವತ್ತು ಏನು ಆಚರಿಸ್ತಾ ಇದ್ದೀವಿ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಹುಟ್ಟುಹಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಚೇತನ ಸಿಬ್ಬಂದಿ ವರ್ಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಅಭಿವೃದ್ಧಿಗೋಸ್ಕರ ಶ್ರಮ ಪಡ್ತಾ ಇದೆ. ಸೊ ಇದಕ್ಕೋಸ್ಕರ ಹಲವಾರು ವ್ಯಕ್ತಿಗಳು ಕೂಡ ಇದಕ್ಕೆ ಬೆನ್ನೆಲುವಾಗಿ ನಿಂತ್ಕೊಂಡು ಸೊ ಈ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸೊ ನನ್ನ ಈ ಚಿಕ್ಕ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಜೊತೆ ಫೆವಿಕಾಲ್ ಚಾಂಪಿಯನ್ಸ್ ಕ್ಲಬ್ನ ನಮ್ಮ ಮೆಂಬರ್ಸ್ ಕೂಡ ಸೊ ಇದಕ್ಕೆ ಜಾಯ್ನ್ ಆದರು ನಮ್ಮ ಜೊತೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳು ಶ್ರೀಯುತ CL ಶೆಣೈ ಇವರು ಕೂಡ ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಶ್ರೀ ವೀರ ವೆಂಕಟೇಶಾಯ ನಮಃ. ಇಲ್ಲಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಮ್ಮೆ ಅನ್ನಿಸ್ತಾ ಇದೆ. ಇದು ವಿಶೇಷ ಯಾಕೆಂದರೆ ಎಲ್ಲ ಮಕ್ಕಳ ಇಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳ ಹುಟ್ಟುಹಬ್ಬವನ್ನು ಸಾಮೂಹಿಕವಾಗಿ ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈ ರೀತಿಯ ಇದು ಒಂದು ಕಾರ್ಯಕ್ರಮ. ಈ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ವರ್ಷವಿಡೀ ನಡೆಯುತ್ತಾ ಇರುತ್ತವೆ. ಈ ಸಂಸ್ಥೆ ಕಳೆದ 27 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ನಮ್ಮ ಹಿರಿಯರು
ಅವರ ಶ್ರಮವನ್ನು ಇವತ್ತು ನಾವು ನೆನೆಸಿದರೆ ಯಾವ ರೀತಿಯ ಅವರ ಎಫರ್ಟ್ಸ್ ಮಾಡಿದ್ದಾರೆ ಎಂಬುದು ಇವತ್ತು ನಿಜವಾಗಿ ನಾವು ಊಹಿಸ್ತಕ್ಕಂಥ ವಿಶೇಷವಾದ ಅಗತ್ಯ ಇದೆ. ಈ ಮಟ್ಟಕ್ಕೆ ಈ ಸಂಸ್ಥೆಯನ್ನು ತಂದು ಅದನ್ನು ಪಾಲಿಸಿ ಪೋಷಿಸಿ ಅತಿ ಮುಖ್ಯವಾಗಿ ಇಲ್ಲಿ ಬರುವಂಥ ಈ ಮಕ್ಕಳನ್ನು ಸ್ವಯಂ ಪ್ರೀತಿಯಿಂದ ಮತ್ತು ಆ ಒಂದು ಪೇಷನ್ಸ್ನಿಂದ ಪ್ರತಿ ಮಕ್ಕಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಮುಖ್ಯವಾಗಿ ಇಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ಇರ್ತದೆ. ಅದನ್ನು ನಾವು ಕಾಣಬಹುದು. ಇಲ್ಲದಿದ್ದರೆ ಪ್ರತಿ ಮಕ್ಕಳಲ್ಲಿ ಬೇರೆ ವಿಭಿನ್ನವಾದ ದೌರ್ಬಲ್ಯ ಅಥವಾ ವಿಶೇಷ ಗುಣಗಳು ಇರಬಹುದು. ಅದನ್ನು ಮನಸ್ಸಿಗೆ ತಗೊಂಡು ಅವರನ್ನು ಚಂದವಾಗಿ ನೋಡಿಕೊಂಡು ಹೋಗುವುದೇ ಒಂದು ದೊಡ್ಡ ಕೆಲಸ. ಅಂತಹ ಒಂದು ಕರ್ತವ್ಯವನ್ನು ಅತಿ ಅಚ್ಚುಕಟ್ಟಾಗಿ ಅವರು ನಡೆಸ್ತಾ ಇದ್ದಾರೆ. ಆದ್ದರಿಂದಲೇ ಈ ಸಂಸ್ಥೆಯಲ್ಲಿ ಪ್ರೀತಿ ಇಟ್ಟು ಮತ್ತು ತಮಗಾಗಿಯೇ ಇರುವಂತಹ ಈ ಸಂಸ್ಥೆಯನ್ನು ಇಲ್ಲಿಗೆ ಹೀಗೆ ನಡೆಸಿಕೊಂಡು ಹೋಗಬೇಕು ಎಂಬುದಕ್ಕಾಗಿ ನಮ್ಮ ಹಿರಿಯರು ಇದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಸಮಾಜದ ಸಹಕಾರವೂ ಸಿಗ್ತಾ ಇದೆ. ಇಂದಿನ ದಿನಗಳಲ್ಲಿ ಸಮಾಜದ ಹಲವು ಸಂಸ್ಥೆಗಳು ಮುಂದೆ ಬಂದು ಇದನ್ನು ಸಹಕರಿಸ್ತಾ ಇದೆ, ಇದಕ್ಕೆ ಸಹಾಯ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಸಹಕಾರ ಮತ್ತು ಸಹಾಯವು ಸಿಕ್ಕುತ್ತಾ ಇರಲಿ. ಈ ಸಂಸ್ಥೆಯಿಂದ ಅಗಾಧವಾದ ನಿಜವಾಗಿ ನೋಡಲಿಕ್ಕೆ ಹೋದರೆ ಇದು ದೇಶ ಸೇವೆ ಎಂದೇ ಹೇಳ್ಬೋದು. ಅಂಥ ಒಂದು ಸೇವೆ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಈ ಮಕ್ಕಳನ್ನು ಬೆಳೆಸಿ ಇಲ್ಲಿ ಅವರಿಗೆ ಎಷ್ಟು ಆಗ್ತದೆ ಅಷ್ಟು ಜ್ಞಾನವನ್ನು ಕೊಟ್ಟು ಅಷ್ಟು ಸಮಾಜಕ್ಕೆ ಅವರು ಅಗತ್ಯ ಆಗುವ ವ್ಯಕ್ತಿಗಳಾಗಿ ಮಾರ್ಪಾಡಾಗುವ ಹಾಗೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಗೆ ಒಳ್ಳೆಯ ದೇವರು ಒಳ್ಳೆಯ ಅಭ್ಯುದಯ ಆಗುವಂತೆ ಆಶೀರ್ವದಿಸಲಿ ಎಂದು ಹೇಳಿಕೊಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ವೇದಿಕೆಯಲ್ಲಿ ನಡೆಯಲಿರುವುದರಿಂದ ಅತಿಥಿಗಳು ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಮೀಸಲಿರಿಸಿರುವ ಆಸನದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಟಿಸಂ ಡೇನಲ್ಲಿ ಮಕ್ಕಳು ಮತ್ತು ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಟ್ರು. ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿರುವ ಮುದ್ದು ಮಕ್ಕಳ ಮುಗ್ಧತೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹನುಮಂತ್ ಕಾಮತ್, ನೀಲಕಂಠ, ಸಿಎಲ್ ಶೆಣೈ, ಕೆಆರ್ ಕಾಮತ್, ಪ್ರಶಾಂತ್ ಕಾಮತ್, ಸೇವಾ ಭಾರತಿ ಅಧ್ಯಕ್ಷೆ ಸುಮತಿ ವಿ ಶೆಣೈ, ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ, ಮ್ಯೂಸಿಕ್ ಕಂಪೋಸರ್ ಮತ್ತು ಸಿಂಗರ್ ಸಂದೇಶ್ ಮತ್ತಿತರರು ಆಟಿಸಂ ಡೇ ಮತ್ತು ಮಕ್ಕಳ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಆಶ್ರಯದಲ್ಲಿ ನಡೆಯುತ್ತಿದೆ. ಆಟಿಸಂ ಸಮಸ್ಯೆಯಿಂದ ಬಳಲುವ 2 ರಿಂದ 7 ವರ್ಷದ ಮಕ್ಕಳಿಗಾಗಿ ಈ ಸಂಸ್ಥೆಯನ್ನು ಆರಂಭಗೊಳಿಸಲಾಯಿತು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಆಟಿಸಂ ಸಮಸ್ಯೆ ಇರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡುವುದು ಹಾಗೂ ಅವರನ್ನು ಮುಖ್ಯವಾಹಿನಿಗೆ ತರಲು ಯತ್ನಿಸುವುದು. ಇಂದು ಏಪ್ರಿಲ್ 2 ಆಟಿಸಂ ಬಗ್ಗೆ ಅರಿವು ಮೂಡಿಸುವ ದಿನ. ಆಟಿಸಂ ಎನ್ನುವುದು ಒಂದು ಕಾಯಿಲೆ ಅಥವಾ ರೋಗ ಅಲ್ಲ. ಆಟಿಸಂ ಎಂದರೆ ಮೆದುಳಿಗೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಸಮಸ್ಯೆ. ಎದುರಿಗಿರುವ ವ್ಯಕ್ತಿ ಹೇಳುವ ವಿಚಾರ ಮಗುವಿಗೆ ಅರ್ಥವಾಗುತ್ತದೆ, ಆದರೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗುವುದಿಲ್ಲ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಅಕ್ಕ, ಅಣ್ಣ ಎಂಬ ಭಾವನಾತ್ಮಕ ನಂಟು ಆ ಮಕ್ಕಳಿಗೆ ಇರುವುದಿಲ್ಲ. ಹಾಗೆಯೇ ಈ ಮಕ್ಕಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ನಡೆದುಕೊಳ್ಳಬೇಕು, ತಮಗೆ ಬೇಕಾದದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದು ಗೊತ್ತಾಗುವುದಿಲ್ಲ. ಇಂತಹ ಸಮಸ್ಯೆ ಇರುವುದಕ್ಕೆ ಆಟಿಸಂ ಎನ್ನುತ್ತೇವೆ. ಈ ಮಕ್ಕಳಿಗಾಗಿ ನಮ್ಮ ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಸ್ಪೀಚ್ ಥೆರಪಿ, ಡೆವಲಪ್ಮೆಂಟಲ್ ಥೆರಪಿ, ಬಿಹೇವಿಯರಲ್ ಥೆರಪಿ ಆ್ಯಂಡ್ ಆಕ್ಯುಪೇಷನಲ್ ಥೆರಪಿ. ಇದೀಗ ನಮ್ಮ ನವಚೇತನ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದೆ. ಇದು ಅವರದೇ ಆದ ವಿಶಿಷ್ಟ ರೀತಿ. ಎಲ್ಲರೂ ಮಕ್ಕಳನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು.
ಇದೀಗ ನಮ್ಮ ಶಾಲಾ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಹಾಕುವ ಸಮಯ ಬಂದಿದೆ. ಅದಕ್ಕಾಗಿ ಸರಿಯಾದ ವೇದಿಕೆಯೂ ಸಿಕ್ಕಿದೆ. ನಿಮ್ಮ ಮುಂದೆ ಈ ಸುಂದರ ನೃತ್ಯವನ್ನು ನರ್ತಿಸಿ ತೋರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮಕ್ಕಳು. Walking through the jungle, walking through the jungle. What can you see? What can you see? If you hear a noise, shh, shh, shh. What can it be? What can it be? Well, I think it is a tiger. I think it is a tiger. I think it is a tiger. Looking for its teeth, looking for its teeth. Ooh, walking through the jungle, walking through the jungle. What can you see? What can you see? If you hear a noise, shh, shh, shh. What can it be? What can it be? Well, I think it is a snake. I think it is a snake. I think it is a snake. Looking for its teeth, looking for its teeth. Walking through the jungle, walking through the jungle. What can you see? What can you see? If you hear a noise, shh, shh, shh. What could it be? What could it be? Well, I think it is a monkey. I think it is a monkey. I think it is a monkey. Looking for its teeth, looking for its teeth, looking for its teeth. ಈತನ್, ಹೇಮಲ್ ಮತ್ತು ದೃಶ್. ಹಾಗೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಶಿಕ್ಷಕಿಯರು ಸ್ವಾತಿ, ಶೆರೀನ್, ಸೈಮಾ ಮತ್ತು ಶೆಮಿ. ತಾಯಿಯೇ ಮೊದಲ ಗುರು. ಮುಂದಿನ ಶಿಕ್ಷಣಕ್ಕಾಗಿ ಶಾಲೆಯ ಶಿಕ್ಷಣದ ಅವಶ್ಯಕತೆ ಇದೆ. ಮಗುವಿನಲ್ಲಿ ಹುದುಗಿರುವಂತಹ ಅಂತಸ್ವತ್ವವನ್ನು ಹೊರಹೊಮ್ಮಿಸುತ್ತಾರೆ. ಅದಕ್ಕಾಗಿ ಮಕ್ಕಳೀಗ ಶಾಲೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಇದೀಗ ನವಚೇತನ ಶಾಲಾ ಮಕ್ಕಳಿಂದ ನೃತ್ಯವನ್ನು ಮಾಡಲು ಈ ವೇದಿಕೆ ಮೇಲೆ ಬರಲಿದ್ದಾರೆ. ನೃತ್ಯದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ವಿಶ್ವ, ವಂಶಿಕ್, ಜೀತ್,
ಮತ್ತು ಕ್ರಿಶ್. ಹಾಗೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಶಿಕ್ಷಕಿಯರು ಶೆರಿನ್, ಸ್ವಾತಿ, ಸೈಮಾ, ನೀಮಾ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಗಳಿಗೆ ಹಾಗೂ ಶಿಕ್ಷಕರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಇದೀಗ ಮುಂದಿನ ಕಾರ್ಯಕ್ರಮವನ್ನು ಶಿಕ್ಷಕಿ ಸೌಮ್ಯಲತಾ ಇವರು ನಿರೂಪಣೆ ಮಾಡಲಿದ್ದಾರೆ. ಈ ನೃತ್ಯಕ್ಕೆ ತರಬೇತು ನೀಡಿದಂತಹ ಶಿಕ್ಷಕಿ ಕುಮಾರಿ ಹೇಮಾಕ್ಷಿ ಇವರಿಗೂ ಧನ್ಯವಾದಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಉಡುಗೊರೆಯಾಗಿ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಯುಗಳ ಗೀತೆ. ಇರುವ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಸಾಮೂಹಿಕ ತಮ್ಮ ಜನ್ಮದಿನವನ್ನು ಆಚರಿಸುವ ಎಲ್ಲ ಮಕ್ಕಳಿಗೂ ಶುಭಾಶಯಗಳು. ಮನಗಳು ಎರಡು ಮಿಡಿತದ ರಾಗ ತಪ್ಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ ಸೇರುವ ಶುಭ ಸಮಯದೇ ವಿರಹ ಇರದು ಮುಂದೆ ಭಾವಗೀತೆ ಬಾಳಿನ ಸಂಕೇತ ಸಂಗೀತ ಒಲವಿನ ಬಯಕೆಯೊಂದು ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕವನ ಲಲಲ ಕನಸಿನ ರಾತ್ರಿಯು ಕಳೆದು ಬಂದಿದೆ ನೆನೆಸಿದ ಹಗಲು ಕಾಣುವ ಬಿಸಿಲಿನ ಸುಖದ ಸೂರ್ಯ ಕಿರಣ ಭಾವಗೀತೆ ಬಾಳಿನೊಲುಮೆ ಸಂಕೇತ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಶುಭ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವೋ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಆ
ಹಾಸನ ಬಾಲ ವಿಕಾಸ ಕೇಂದ್ರದಲ್ಲಿರುವ ಮುದ್ದು ಮಕ್ಕಳ ಮುಗ್ಧತೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹನುಮಂತ್ ಕಾಮತ್, ನೀಲಕಂಠ, ಸಿಎಲ್ ಶೆಣೈ, ಕೆಆರ್ ಕಾಮತ್, ಪ್ರಶಾಂತ್ ಕಾಮತ್, ಸೇವಾ ಭಾರತಿ ಅಧ್ಯಕ್ಷೆ ಸುಮತಿ ವಿ ಶೆಣೈ, ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ, ಮ್ಯೂಸಿಕ್ ಕಂಪೋಸರ್ ಮತ್ತು ಸಿಂಗರ್ ಸಂದೇಶ್ ಮತ್ತಿತರರು ಆಟಿಸಂ ಡೇ ಮತ್ತು ಮಕ್ಕಳ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಅತಿ ಸುಮಧುರವಾಗಿ ಹಾಡಿ ನಮ್ಮೆಲ್ಲರನ್ನು ರಂಜಿಸಿದ ದಂಪತಿಗಳಾದ ಶ್ರೀಮತಿ ಆಶಾ ರವೀಂದ್ರರಾವ್ ಇವರಿಗೆ ಧನ್ಯವಾದಗಳು ಹಾಗೂ ಇನ್ನೊಮ್ಮೆ ಇವರಿಗೆ ಜೋರಾದ ಚಪ್ಪಾಳೆ. ವೀಕ್ಷಕರೇ, ಈಗ ನಮ್ಮ ಶಾಲಾ ಅಧ್ಯಾಪಕ ವೃಂದದವರಿಂದ ಕೋಲಾಟದ ನೃತ್ಯ ನಿಮಗಾಗಿ ಪ್ರಸ್ತುತಪಡಿಸಲಿದ್ದಾರೆ. रंगी परोड़ आवी खुशियों संगे लावी हर घाए हयू हाय हाय रंगी परोड़ आवी खुशियों संगे लावी हर घाए हयू हाय हाय आशानी किरणों बिखराए उमंग भी छलकाए मन हड़वे थी गुनगुनाए हाय 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 हे शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई 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 रास रचिलो साज सजिलो शुभ घड़ी छे आवी आछा आछा टमटमाता शमणाओ जे लावी ओ लावी ओ लावी मंगल बेला आई सपनों की डहरी पे दिल की बाजी रे शहनाई शहनाई सज सजिलो शुभ घड़ी छे आवी आछा आछा टमटमाता शमणाओ जे लावी ओ लावी मौसम छे अब आओ मेरे पास रह जाओ मेरे साथ प्रेमनिया मौसम छे हो गई रात मन भूलो बदी बात प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं सारा जहां तारा छबीला तारा रंगीला तारा रंग वेद जुए तारी बात छोगाड़ा तारा ओए छबीला तारा ओए रंगीला तारा रंग वेद जुए तारी बात रे ವಾಣಿ, ಸೌಮ್ಯಲತಾ, ಹೇಮಾಕ್ಷಿ, ಅಶ್ವಿನಿ ಆ್ಯಂಡ್ ಸ್ವಾತಿ. ಥ್ಯಾಂಕ್ ಯು ಟೀಚರ್ಸ್. ಶಾರದೆ
ದಯ ಪಾಲಿಸೋ ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸೋ ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ತಿಳಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಮೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾನೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸೋ ಈ ಬಾಳನು ಬೆಳಕಾಗಿಸು ಹೇ ಶಾರದೆ തയ്യക്കും താനോ തയ്യക്കും താനോ തയ്യക്കും താനോ തയ്യക്കും താനോ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೆ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಕುಂಚಾರತಿ ಪ್ರತಿಯೊಂದರಲ್ಲೋ ಅವನಾಣತಿ ಒಲವಿಂದ ತಾನೆ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನು ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಥ್ಯಾಂಕ್ ಯು ಸಮೂಹ ಗೀತೆಯನ್ನು ಪ್ರಸ್ತುತಪಡಿಸಿದವರು ನಮ್ಮ ಶಾಲೆಯ ಅಧ್ಯಾಪಕಿಯರಾದ ಶ್ರೀಮತಿ ವೀಣಾ, ಶ್ರೀಮತಿ ದೀಪಾ, ಶ್ರೀಮತಿ ಶಶಿಕಲಾ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಪೋಷಕರಿಂದ. Hello everybody. I'm going to be attempting a Kannada song today. Please forgive me for mistakes if any. Yeah. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಕೊಳ್ಳು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು.
ಸುರಿಯುವ ಸೋನೆಯು ಸೋಸಿದೆ ನಿನ್ನದೆ ಪರಿಮಳ ಇನ್ಯಾರ ಕನಸಲು ನೀನು ಹೋದರೆ ತಳಮಳ ಪೂರ್ಣಚಂದಿರ ವ್ಯಜ ಹಾಕಿದ ನಿನ್ನಯ ಮೊಗವನ್ನು ಕಂಡ ಕ್ಷಣ ಖರೀದಿ ನೀನೆ ಸೆರೆಮನೆ ತಪ್ಪಿ ನನ್ನ ಒಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ಹೂವಲಿ ಆಡದ ಮಾತಿನ ಸಿಹಿದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸಹಿದೆ ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ ನಿನಗುಂಟೆ ಇದರ ಕಲ್ಪನೆ ನನ್ನ ಹೆಸರ ಕೋಗಿ ಒಮ್ಮೆ ಮುಂದಿನ ಕಾರ್ಯಕ್ರಮ ಪೃಥ್ವಿ ಅವರಿಂದ ಒಂದು ಹಾಡು. I would like to take this opportunity to sing one of my favorite song.
ಧನ್ಯವಾದಗಳು ಪೃಥ್ವಿ ಇವರಿಗೆ. ಇದೀಗ ಮಕ್ಕಳನ್ನು ಆರತಿ ಬೆಳಗಿ ಹುಟ್ಟುಹಬ್ಬವನ್ನು ಆಚರಿಸುವ ಕಾರ್ಯಕ್ರಮ. ಇದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ. ಹಾಗೂ ಅತಿಥಿಗಳು ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ವೇದಿಕೆಯ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ. ಇಲ್ಲಿ ಇರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಹೇಳ್ತಾರೆ ಮಕ್ಕಳು ಎಲ್ಲ ದೇವರ ಹಾಗೆ ಅಂತ. ಸೊ ನನಗೆ ಜಾಸ್ತಿ ಏನು ಬರಲ್ಲ. ಸೊ ಬಂದಂತಹ ಒಂದು ಸಣ್ಣ ಶ್ರೀಕೃಷ್ಣನ ಆರತಿ ಹಾಡು ನಾನೀಗ ಹಾಡ್ತಾ ಇದ್ದೇನೆ. हे गोपाल कृष्ण करूं आरती तेरी, हे गोपाल कृष्ण करूं आरती तेरी, हे प्रियापति मैं करूं आरती तेरी, तुझ पे तो कान्हा बलि बलि जाऊं सांझ सवेरे, तेरे गुण गाऊं प्रेम में रंगी भक्ति में तेरी, हे प्रिया आरती तेरी, माटे का तेरा मन और प्राण भे तेरे, मैं एक गोरा तुम हो भगवन मेरे, तो कान्हा बलि बलि जाऊं सांझ सवेरे, तेरे गुण गाऊं प्रेम में रंगी भक्ति में तेरी, हे गोपाल कृष्ण करूं आरती, गोपाल कृष्ण करूं आरती तेरी, ओ कान्हा तेरा रूप अनूपम मन को हरता जा, रस तेरा प्रेम तेरा आस है मेरी, दर्श तेरा प्रेम तेरा आस है मेरी, हे गोपाल कृष्ण करूं आरती तेरी, हे प्रियापति मैं करूं आरती तेरी, तुझ पे तो कान्हा रे, तेरे गुण गाऊं प्रेम में रंगी भक्ति में तेरी, हे गोपाल कृष्ण करूं आरती तेरी, हे प्रियापति मैं करूं आरती तेरी. जन्मदिनमिदं है प्रिय सखे, शान्तनोतु हि आमुदं प्रीतयामहे, भवतु सत्यतो त्वां च रक्षतु ईश्वर सदा, त्वां पुण्यकर्मणा कीर्तिमार्जय, पुण्यकर्मणा कीर्तिमार्जय, जीवनं तव प्रिय सखे, त्वां तनोतु हि सर्वदा मुदं, त्वां तनोतु हि सर्वदा मुदं. ಧನ್ಯವಾದಗಳು. ವರುಷ ವರುಷ ಹರುಷ ಹಚ್ಚಿ ಆರತಿಯ ಬೆಳಗಿ ನಾವು ಕುಂಕುಮವ ಹಚ್ಚಿ ಹರಸುವ ಹುಟ್ಟುಹಬ್ಬ ಚೇತನದ ಹುಟ್ಟುಹಬ್ಬ ಬಂದಿದೆ.
ಅಂದ ಚಂದದ ಬಣ್ಣ ಬಣ್ಣದ ಉಡುಗೆಯನ್ನು ಧರಿಸಿಕೊಂಡು ಅಂದ ಚಂದದ ಬಣ್ಣ ಬಣ್ಣದ ಉಡುಗೆಯನ್ನು ಧರಿಸಿಕೊಂಡು ಕುಣಿವರೆಂದು ಚೇತನಾದ ಮಕ್ಕಳಿಂದು ಲಲಲಾಲ ಲಲಲಲ ಹುಟ್ಟು ಹಬ್ಬ ಬಂದಿದೆ ವರುಷ ವರುಷ ಹರುಷ ಹರುಷ ತರುತ್ತಿದೆ ಹಿರಿಯರೆಲ್ಲ ಸೇರಿಕೊಂಡು ಹಿರಿಯರನ್ನು ಕಟ್ಟಿಕೊಂಡು ಆಚರಿಸುವ ಹುಟ್ಟು ಹಬ್ಬ ಬಂದಿದೆ ಓ ನಲ್ಮೆಯ ಸೊಬಗು ತಂದಿದೆ ಹುಟ್ಟು ಹಬ್ಬ ಬಂದಿದೆ ವರುಷ ವರುಷ ಹರುಷ ಹರುಷ ತರುತ್ತಿದೆ ಲಲಲಲ ಲಲಲಲ ಲಲಲಲ. ಧನ್ಯವಾದಗಳು ಮೇಡಮ್. ಹಲೋ, ಹರಿ ಓಂ. ಎಲ್ಲರಿಗೆ ನನ್ನ ಆಶೀರ್ವಾದಗಳು. ಇವತ್ತು ಮಕ್ಕಳ ಜನ್ಮದಿನ ಅಂತ ಕೇಳಿ ಬಹಳ ಖುಷಿಯಾಯಿತು. ನನಗೆ ಬರಲಿಕ್ಕೆ ಆಗೋದಿಲ್ಲಾದರೂ ಕರ್ಕೊಂಡು ಬಂದರು. ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ದೇವರ ದೇವಸ್ಥಾನವೇ ಅಂತ ಕಾಣಿತು. ಇಲ್ಲಿ ಎಲ್ಲ ಶಿಕ್ಷಕಿಯರು ನನಗೆ ಪುರೋಹಿತರಿಗೆ ಅಂತ ನಾನು ಆಶಿಸುತ್ತೇನೆ. ಅಂದರೆ ಇಷ್ಟು ಹೊತ್ತು ಆ ಮಕ್ಕಳು ಸುಮ್ಮನೆ ಕೂತುಕೊಂಡು ಅವರ ಬುದ್ಧಿಯನ್ನು ಪ್ರವೃದ್ಧಿಗೊಳಿಸಿದ್ದು ನನಗೆ ಬಹಳ ಆಶ್ಚರ್ಯವಾಯಿತು. ಇಲ್ಲಿ ಬಂದವರು ಆ ಮಕ್ಕಳನ್ನು ನೋಡಿ ನನಗೆ ಅಷ್ಟು ಖುಷಿಯಾಯಿತಂದರೆ ಇನ್ನು ನಾನು ನಿಮಗೊಂದು ಹೇಳ್ತೇನೆ. ಬರುತ್ತಿದೆ ಬಾಲರೆ ಸುಖ ಸಮಯ ಸಮಯ ಬರುತ್ತಿದ್ದೆ ಬಾಲರೆ ಸುಖ ಸಮಯ ಬರಲಿದೆ ಬಾಲರೆ ಸುಖ ಸಮಯ ಆ ದಿನ ಕಾಣಲು ನಾವಿರದಿರಬಹುದಾದರೂ ಮೇದಿನಿ ಅಂದಿನ ಕಿರಣದಿ ಮೋದಿಸಬಹುದೇ ನಂಬಿರು ಬಾಲನೆ ಬರುತ್ತಿದೆ ಸುಖ ಸಮಯ ಬರುತ್ತಿದೆ ಬಾಲರೆ ಸುಖ ಸಮಯ ಸತ್ಯಕ್ಕೆ ಗುಂಡಿನ ಹಿಂಬಲ ಬೇಡ ಸತ್ಯ ಚಿಂತನೆಯೇ ಶಕ್ತಿಯ ಗಾಢ ಸತ್ಯಕ್ಕೆ ಚಿಂತನೆ ಬೇಡ ಸತ್ಯ ಚಿಂತನೆಯ ಶಕ್ತಿಯ ಗಾಢ ಯುಕ್ತಿಯದೇ ಬಾಲರೆ ಸುಖ ಸಮಯ ಬರಲಿದೆ ಬಾಲರೆ ಸುಖ ಸಮಯ ಬರುತ್ತಿದೆ ಬಾಲರೆ ಸುಖ ಸಮಯ ಬರಲಿದೆ ಬಾಲರೆ ಸುಖ ಸಮಯ. माताए भारतीय भाव भागीरथी माताए भारतीय भागीरथी हृदय वीणे आड़ी माताए भारतीय भाव भागीरथी कावेरी काल तोड़िए ಕಾದಿರು ಕಾವೇರಿ ಕಾಲ್ ತೊಳೆಯೇ ಕಾದಿರುವಳು ಗೋದಾವರಿ ದೇವಿ ಹೂಮುಡಿವಳು ಹೊಲವೆಲ್ಲ ಸಿಂಗರಿಸಿ ತುಂಗೆ ಇಹಳು ಒಡನಾಡಿ ಭದ್ರತಾ ಜೊತೆಗಿರುವಳು ಬಾತಾಯೆ ಬಾಟಿ मधुर भारती भावभागी ओंकार रूपिणी कल्याणी जनमयी तायिनी देवी अम्बा भवानी ओ ताये नीनु करुणदिंदल
ಹುಟ್ಟುಹಬ್ಬದ ಆಚರಣೆ ಇಷ್ಟು ವರ್ಷಕ್ಕಿಂತ ಒಂದು ಅತ್ಯಂತ ಒಂದು ಸಂತೋಷದಿಂದ ಆಚರಿಸ್ತಾ ಇದ್ದೇನೆ ಅನ್ನೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮೆಲ್ಲ ಈ ಜನ್ಮ ಸಾರ್ಥಕ ಅಂತ ಒಂದು ಏನಾದರೂ ಒಳ್ಳೆಯ ವಿಷಯ ಅದು ನಮಗೆ ಮನಸ್ಸಿಗೆ ಬಿದ್ದರೆ ಇನ್ನಷ್ಟು ನಮಗೆ ಖುಷಿ ಆಗ್ತದೆ. ಅಂಥದ್ರಲ್ಲಿ ಈ ಹುಟ್ಟುಹಬ್ಬ ನಮ್ಮ ಈ ಮಕ್ಕಳ ಜೊತೆಗೆ ಅವರ ಹುಟ್ಟುಹಬ್ಬಕ್ಕೂ ಕೂಡ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಇವತ್ತು ಯಾರದೆಲ್ಲ ಹುಟ್ಟುಹಬ್ಬ ಇದೆ ಅಂತ ಗೊತ್ತಿಲ್ಲ, ಎಲ್ಲರಿಗೋಸ್ಕರ ನಾನೊಂದು ಚಿಕ್ಕ 2 ಲೈನ್ ಹಾಡಾಡ್ತೇನೆ. ಬಾರ್ ಬಾರ್ ದಿನ ಆಯೆ बार बार दिल ये गाए, बार बार दिन आए, हजारों साल है मेरी है आरज़ू. हैप्पी बर्थडे टू यू, हैप्पी बर्थडे टू यू, हैप्पी बर्थडे टू डियर चिल्ड्रन, हैप्पी बर्थडे टू यू. हैप्पी बर्थडे everybody. Happy birthday to you, happy birthday to you, happy birthday to dear children, happy birthday to you, happy birthday to you, happy birthday to you, happy birthday, happy birthday, happy birthday to you. May the good God bless you, may the good God bless you. Happy birthday dear children. Say everybody, happy birthday to you. So ನನ್ನ ವಿಶೇಷವಾದ ಒಂದು ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ ಈ ಶಾಲೆಗೆ, ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ, ಟೀಚರ್ಸ್ನವರಿಗೆ, ವಿಶೇಷವಾಗಿ ಇಲ್ಲಿ ಹಲವು ರೀತಿಯಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲ ಮಹನೀಯರಿಗೆ ನನ್ನ ಕೃತಜ್ಞತೆಯನ್ನು ನೀಡಿ ಈ ಒಂದು ನನ್ನ ಹುಟ್ಟುಹಬ್ಬದ ದಿವಸ ಮಕ್ಕಳಿಗೆ ಒಂದು ಸಿಹಿ ವಿತರಣೆಯನ್ನು ನಾನು ಈ ಮೂಲಕ ಮಾಡಲಿಕ್ಕೆ ಟೀಚರ್ಸ್ಗೆ ಹಸ್ತಾಂತರ ಮಾಡ್ತೇನೆ. ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿ ಶ್ರೀಮತಿ ದೀಪಾ. Respected dignitaries of the dais and on the dais, esteemed colleagues, parents, all the students, ladies and gentlemen. As we come to the end of the formal program, I take this opportunity to propose the vote of thanks. First and foremost, I wish to express my deep sense of gratitude to the guests of today's program for presiding over the function and for the valuable messages. Thank you, sirs. I would like to express my heartfelt thanks to Music Director Mr. Muralidhar Kamath for his service. Thank you, sir. I thank Mr. K.P. Vasudev Rao for providing delicious lunch for us and Kodial Sports Association for sponsoring the birthday cake. I fail in my duty if I don't thank V4 Media and photographer in charge of Excel Studio Mangalore for their service. My special thanks goes to all the parents who are present here for the program. I sincerely thank all the participants of today's program, staff members and students of our institution for their support and cooperation. To conclude, I thank once again all those who are directly and indirectly helped us and cooperated well for making this event a grand success. Thank you. ಇವರಿಗೆ ನನ್ನ ಹೃದಯಾಂತರದ ಕೃತಜ್ಞತೆಯನ್ನು ನೀಡಿ. ಪೇರೆಂಟ್ಸ್ ಎಲ್ಲರಿಲ್ಲಿ ಕೇಳಿ, ಇವತ್ತು ನಿಮ್ಮ ಮಕ್ಕಳಿಗೆ
ನೋಡಿದ್ರಲ್ಲ ವೀಕ್ಷಕರೇ, ಮುದ್ದು ಮುದ್ದು ಮಕ್ಕಳ ಮುಗ್ಧತೆಯನ್ನು ತಮ್ಮದೇ ಆದ ಪ್ರಪಂಚದಲ್ಲಿ ತಮಗೆ ತಾವೇ ಸರಿಸಾಟಿ ಚೇತನ ಬಾಲ ವಿಕಾಸ ಕೇಂದ್ರವು ಸಾಕಷ್ಟು ರೀತಿಯಲ್ಲಿ ಮಕ್ಕಳ ಪಾಲಿಗೆ ದಾರಿದೀಪವಾಗಿದೆ, ಜ್ಞಾನ ದೀವಿಗೆಯಾಗಿ ಕಾರ್ಯಾಚರಿಸ್ತಾ ಇದೆ. ಬಾಲ ವಿಕಾಸ ಕೇಂದ್ರವು ಮತ್ತಷ್ಟು ಬೆಳಕಾಗಲಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.